ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಗ್ರಹಣ ಅಲ್ವಾ, ನಾನು ಸಾಂಬಾರು ಪಲ್ಯ ಏನೂ ಮಾಡ್ತಾಯಿಲ್ಲ. ನಾನು ಜಸ್ಟ್ ರೈಸ್ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಟೊಮೊಟೊ ಗೊಜ್ಜನ್ನ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಈ ಥರ. ಇವಾಗ ಅದಕ್ಕೆ ಏನೇನು ಬೇಕು ಅಂತಂದರೆ ಟೊಮೊಟೊ ಒಂದು 6 ಟೊಮೊಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈರುಳ್ಳಿ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಒಂದು 5 ಎಸೆಕ್ಳು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಸ್ಪೂನು ಕಾಯಿ ತುರಿ, ಒಂದು 15 ಗೋಡಂಬಿನ ಹಿಂಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಟೊಮೊಟೊ ಗೊಜ್ಜಿಗೆ ಗೋಡಂಬಿನ ಪೌಡ್ರ್ ಮಾಡಿ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಕಾಯಿನೂ ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಎಣ್ಣೆ ಒಂದು 15 ಸ್ಪೂನು, ಸ್ವಲ್ಪ ಜಾಸ್ತಿನೇ ಇರಬೇಕು ಟೊಮೊಟೊ ಗೊಜ್ಜಿಗೆ. ಸ್ವಲ್ಪ ಅದು ಟೊಮೊಟೊ ಎಲ್ಲ ಬೇಯೋದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ನೋಡಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ ನಾನು. ಈಗ ನೋಡಿ, ಈರುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಕರಿಬೇವು ಹಾಕ್ಕೊಂಬಿಡೋಣ, ಬೆಳ್ಳುಳ್ಳಿನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈಗ ಫ್ರೈ ಆಯ್ತಿದ್ದು, ಈಗ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ಸಾಂಬಾರು ಮಾಡಿದ್ರೆ, ಪಲ್ಯ ಮಾಡಿದ್ರೆ ಎಲ್ಲ ಮಿಕ್ಕೋಗ್ಬಿಡುತ್ತೆ. ಸ್ವಲ್ಪನಾದರೂ ಮಿಕ್ಕತ್ತೆ. ಅದಕ್ಕೆ ನಾನೀಗ ಟೊಮೊಟೊ ಗೊಜ್ಜು ಮಾಡಿಬಿಟ್ರೆ ಕರೆಕ್ಟಾಗತ್ತೆ. ಯಾಕಂದರೆ ಇವತ್ತು ಗ್ರಹಣ ಇರುವಾಗ ಮಿಕ್ಕೋದು ಬೇಡ ಅಂತ. ಈಗ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಒಂದು 1/4 ಸ್ಪೂನ್ ಹಾಕ್ಕೊಳ್ಳೋಣ, ಜಾಸ್ತಿನೇ ಇರಲಿ, ಟೊಮೊಟೊ ಎಲ್ಲ ಬೇಯಬೇಕಲ್ವ, ಹಾಗಾಗಿ. ಸ್ವಲ್ಪ ಬೇಗನೂ ಆಗುತ್ತೆ, ಇದು ಟೇಸ್ಟು ಚೆನ್ನಾಗಿರುತ್ತೆ ರೈಸ್ ಜೊತೆ. ನೀವು ಇದನ್ನು ಬೇಯಿಸ್ಕೊಂಡು ಟೊಮೊಟೊನ ನೀವು ರುಬ್ಬಿನೂ ಮಾಡ್ಬೋದು, ಈ ರೀತಿ ಆದ್ರೂ ಮಾಡ್ಬೋದು. ನಾನು ಈಗಲೇ ಉಪ್ಪು ಹಾಕ್ತಾಯಿದ್ದೀನಿ, ಯಾಕಂದರೆ ಟೊಮೊಟೊ ಎಲ್ಲ ನೀಟಾಗಿ ಬೇಯಲಿ ಅಂತ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೀವು ರುಚಿಗೆ ನೋಡಿಕೊಂಡು ಉಪ್ಪು ಹಾಕಿ, ಯಾಕಂದರೆ ಇವಾಗ ಬೇಗ ಉಪ್ಪು ಹಾಕಿದ್ರೆ ಬೇಗ ನೀಟಾಗಿ ಬೆಂದ್ಬಿಡುತ್ತೆ. ನೀವು ರುಬ್ಬಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಹುಳಿ ಆಗುತ್ತೆ ಒಂದೊಂದು ಸರಿ ತುಂಬ. ಇವಾಗ ನಾವು ಜಾಸ್ತಿ ಟೊಮೊಟೊ ಹಾಕಿದ್ರೆ ಹುಳಿ ಆಗುತ್ತೆ. ಆದರೆ 2ರಿಂದ 3 ಟೊಮೊಟೊ ಹಾಕಿ ಮಾಡಬೇಕು. ಅದಕ್ಕೆ ನಾನು ಆಲ್ಮೋಸ್ಟ್ ಆ ಥರ ಮಾಡೋದೇ ಇಲ್ಲ, ಈ ಥರನೇ ಮಾಡ್ತೀನಿ. ಈಗ ಚಿಲ್ಲಿ ಪೌಡ್ರ್ ಹಾಕೋಣ ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ, ಆಯಿತಾ. ನಾನು ಇಷ್ಟೇ ಹಾಕಬೇಕು ಅಂತ, ನಮ್ಮದು ಇದು ಟೊಮೊಟೊ ಗೊಜ್ಜಿಗೆ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ, ಯಾಕಂದರೆ ಹುಳಿ ಹೊಡಿಬಾರ್ದಂತ ನೋಡಿ. ಟೊಮೊಟೊ ಎಲ್ಲ ಬೆಂದಿದೆ. ಈಗ ನಾನು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹೀಗೆ ಹಾಕ್ಬಿಡ್ತೀನಿ ನೋಡಿ. ಗೋಡಂಬಿ ಸಹಿತ ನಾನು ಹೀಗೆ ಹಾಕ್ತೀನಿ. ಇದು ಮಾತ್ರ ನೀವು ಹಾಕಿದ್ರೆ ಟೇಸ್ಟೇ ಚೇಂಜ್ ಇರುತ್ತೆ. ನೋಡಿ, ಸ್ವಲ್ಪ ಮಿಕ್ಸಿಗೆಲ್ಲ ಇದಾಗಿರುತ್ತಲ್ಲ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದೊಂದು ಸ್ವಲ್ಪ ಹೊತ್ತು ಬೇಯಲಿ. ನೋಡಿ, ಬೆಂದಮೇಲೆ ಕಲರ್ ನೋಡಿ ಹೇಗಾಗಿದೆ. ನೋಡ್ತಾ ಇದನ್ನು ಫಸ್ಟ್ ಟೇಸ್ಟ್ ಮಾಡೋಣ ಅನಿಸುತ್ತೆ. ಈಗ ರೆಡಿಯಾಗಿದೆ ನೋಡಿ, ಸಿಂಪಲ್ಲಾಗಿ ರೆಡಿಯಾಗಿದೆ. ಚಂದ್ರಗ್ರಹಣ ಅಂದ್ಕೊಂಡು ನಾನು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಟೊಮೊಟೊ ಗೊಜ್ಜು. ಇದಕ್ಕೊಂದು ಹಪ್ಪಳ ಒಂದು ಇದು ಮಾಡಿದ್ದೀನಿ, ಮತ್ತು ಪಪ್ಪಾಯನ ಕಟ್ ಮಾಡಿದ್ದೀನಿ. ಮುಗೀತು. ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ.